ಎಲ್ಲರಿಗೂ ನನ್ನ ನಮಸ್ಕಾರ. ಈ ದಿನದ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಏನೆಂದರೆ, ಸರ್ಕಾರದಿಂದ ಪಾವತಿಯಾಗುವ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಸಂದಾಯವಾಗಿರುವುದನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ. ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ರೈತ ಬಾಂಧವರಿಗೂ ತಲುಪುವಂತೆ ಶೇರ್ ಮಾಡಿ, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ಸಹಕರಿಸಿ. ಕರ್ನಾಟಕ ಸರ್ಕಾರವು ಬೆಳೆಹಾನಿಯಾಗಿರುವ ಮುಂಗಾರು ಹಂಗಾಮಿನ ಬೆಳೆಹಾನಿ ಸಂಬಂಧ ಎಲ್ಲ ರೈತರಿಗೂ ಬೆಲೆ ಪರಿಹಾರ ಹಣವನ್ನು ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ರೀತಿಯಲ್ಲಿ ಯಾವ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟ ರೈತರು ಆಧಾರ್ ಜೋಡಣೆಯಾಗಿರುತ್ತದೆಯೋ ಆ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ AEPS ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಪಾವತಿ ಮಾಡಿರುತ್ತದೆ. ಆದುದರಿಂದ ಎಲ್ಲ ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಈ ರೀತಿಯಾಗಿ ಕರ್ನಾಟಕ ಸರ್ಕಾರದಿಂದ ಪಾವತಿಯಾದ ಪರಿಹಾರ ಹಣವನ್ನು ಹೇಗೆ ಪರಿಶೀಲಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ತಿಳಿಸಲಿದ್ದೇವೆ. ಬನ್ನಿ ಅದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲು ನಾವು ನಿಮ್ಮ ಮೊಬೈಲ್ನಲ್ಲಿ ಪರಿಶೀಲಿಸಿಕೊಳ್ಳುವ ಬಗ್ಗೆ ತಿಳಿಸಲಿದ್ದೇವೆ. ಅದು ಹೇಗೆ ಎಂದರೆ, ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರ್ ಬಳಸಿ ಈ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವ ವೆಬ್ಸೈಟ್ ಟೈಪ್ ಮಾಡುವ ಮೂಲಕ ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್ ಅಥವಾ ಸರ್ವೆ ನಂಬರ್ ಆಧರಿಸಿ ಪರಿಹಾರ ಹಣ ಪಾವತಿ ಬಗ್ಗೆ ಸ್ಥಿತಿಯನ್ನು, ಪಾವತಿಯಾದ ಹಣದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆ ವೆಬ್ಸೈಟ್ ಯಾವುದು ಎಂದರೆ parihara.karnataka.gov.in/service92. ಈ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯ ಲಾಗಿನ್ ಅವಶ್ಯಕತೆ ಇರುವುದಿಲ್ಲ. ಈ ವೆಬ್ಸೈಟಿಗೆ ಲಾಗಿನ್ ಆದ ಕೂಡಲೇ ಈ ವಿಡಿಯೋದ ಸ್ಕ್ರೀನ್ ಅಲ್ಲಿ ತೋರಿಸುತ್ತಿರುವ ಹಾಗೆ ನಿಮಗೆ ಹಲವಾರು ರೀತಿಯ ಆಯ್ಕೆಗಳು ತೋರಿಸುತ್ತವೆ. ಅವುಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ನಿಮ್ಮ ಪರಿಹಾರ ಹಣ ಪಾವತಿಯಾಗಿರುವ ಬಗ್ಗೆ ತಿಳಿದುಕೊಳ್ಳಬಹುದು. ಇದರಲ್ಲಿ ಮೊದಲಿಗೆ ನಾವು ಆಧಾರ್ ನಂಬರ್ ಬಳಸಿ ಹೇಗೆ ಹಣ ಸಂದಾಯವಾಗಿರುವುದನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಈ ವೆಬ್ಸೈಟ್ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೀಡಲಾಗಿರುತ್ತದೆ. ಈ ಲಿಂಕ್ ಬಳಸಿ ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಯಾವ ವರ್ಷಕ್ಕೆ ಪರಿಹಾರದ ಹಣ ಪಾವತಿಯಾಗಿದೆ ಎಂದು ಮೊದಲು ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದಾದ ನಂತರ ಯಾವ ಸೀಸನ್ಗೆ ಎಂದು ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಕೆಳಮಿತಿ ಟೈಪ್ ಆಯ್ಕೆ ಮಾಡಿ ಗೆಟ್ ಡೀಟೇಲ್ಸ್ ಅಥವಾ ಹುಡುಕು ಎಂದು ಸೆಲೆಕ್ಟ್ ಮಾಡಿದ ಕೂಡಲೇ ಈ ರೀತಿಯಾದ ಸ್ಕ್ರೀನ್ ತೋರಿಸುತ್ತದೆ. ಇಲ್ಲಿ ವರ್ಷವನ್ನು ಆಯ್ಕೆ ಮಾಡಿಕೊಂಡು ನಂತರ ಯಾವ ಸೀಸನ್ ಎಂದು ಆಯ್ಕೆ ಮಾಡಿಕೊಂಡು ಕೆಳಮಿತಿ ಟೈಪ್ ಬರ ಎಂದು ಆಯ್ಕೆ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಎಂದು ಕ್ಲಿಕ್ ಮಾಡಿ ನಂತರ ಇಲ್ಲಿ ಸರ್ಚ್ ಬೈ ಆಧಾರ್ ನಂಬರ್, ಫಾರ್ಮರ್ ID, ಮೊಬೈಲ್ ನಂಬರ್ ಮತ್ತು ಸರ್ವೆ ನಂಬರ್ ಆಧಾರಿತ ಹುಡುಕುವ ಆಯ್ಕೆಗಳು ಗೋಚರಿಸುತ್ತವೆ. ಈಗ ನಾವಿಲ್ಲಿ ರೈತರ FID ಸಂಖ್ಯೆ ಆಧರಿಸಿ ಬರ ಪರಿಹಾರ ಹಣ ಸಂದಾಯವನ್ನು ನೋಡೋಣ. ಸಂಖ್ಯೆ ನಮೂದಿಸಿ ಫೆಚ್ ಎಂದು ಕ್ಲಿಕ್ ಮಾಡಿದ ಕೂಡಲೇ ಪರಿಹಾರದ ಹಣ ಸಂದಾಯವಾಗಿರುವ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಲಭ್ಯವಾಗುತ್ತದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಆಗಿರುವ ಬಗ್ಗೆಯೂ ಸ್ಟೇಟಸ್ ತಿಳಿಯಬಹುದು. ಎಷ್ಟು ಹಣ ಪಾವತಿಯಾಗಿದೆ, ಯಾವ ಸರ್ವೆ ನಂಬರ್ಗಳಿಗೆ ಎಷ್ಟು ವಿಸ್ತೀರ್ಣಕ್ಕೆ ಹಣ ಪಾವತಿಯಾಗಿದೆ ಎಂದು ವಿವರಗಳು ಲಭ್ಯವಿರುತ್ತದೆ. ಹಾಗೂ ಯಾವ ಬ್ಯಾಂಕ್ ಖಾತೆಗೆ ಹಣ ಸಂದಾಯವಾಗಿದೆ ಎಂದು ಬ್ಯಾಂಕ್ ಖಾತೆ ಸಹಿತವಾಗಿ ಸಹ ತೋರಿಸುತ್ತದೆ.
ಇದೇ ರೀತಿಯಾಗಿ ಸರ್ವೆ ನಂಬರ್ ಆಧಾರದ ಮೇಲೆ ಹೇಗೆ ಪರಿಹಾರ ಪಾವತಿ ತಿಳಿದುಕೊಳ್ಳಬಹುದು ಎಂದು ನೋಡೋಣ. ಇಲ್ಲಿ ನೀವು ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ ಸರ್ವೆ ನಂಬರ್ ವಿವರಗಳನ್ನು ದಾಖಲಿಸುವುದರ ಮೂಲಕ ಪರಿಹಾರ ಪಾವತಿಯನ್ನು ಪರಿಶೀಲಿಸಿಕೊಳ್ಳಬಹುದು. ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮ ಸರ್ವೆ ನಂಬರ್ ವಿವರಗಳನ್ನು ದಾಖಲಿಸಿ ಫೆಚ್ ಕ್ಲಿಕ್ ಮಾಡಿದ ಕೂಡಲೇ ಪರಿಹಾರ ಪಾವತಿಯಾಗಿರುವ ಬಗ್ಗೆ ಸಂಪೂರ್ಣ ವಿವರಗಳು ಈ ಹಿಂದೆ ಪರಿಶೀಲಿಸಿದ ರೀತಿಯಲ್ಲಿಯೇ ಲಭ್ಯವಾಗುತ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ ಫೆಚ್ ಎಂದು ಕ್ಲಿಕ್ ಮಾಡಿ. ಇಲ್ಲಿಯೂ ಸಹ ಈ ಹಿಂದಿನಂತೆ ಮಾಹಿತಿಗಳು ಲಭ್ಯವಾಗುತ್ತದೆ. ಪರಿಹಾರದ ಹಣದ ಪಾವತಿಯನ್ನು ತಿಳಿದುಕೊಳ್ಳಲು ಮತ್ತೊಂದು ವಿಧಾನವೆಂದರೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಾಯಿಸಿರುವಂತೆ ನಿಮ್ಮ ಮೊಬೈಲ್ ನಂಬರ್ ಆಧರಿಸಿ ನಿಮ್ಮ ಬೆಳೆ ಪರಿಹಾರ ಪಾವತಿಯನ್ನು ತಿಳಿದುಕೊಳ್ಳಬಹುದು. ಈ ರೀತಿಯಾಗಿ ನಿಮ್ಮ ಬೆಳೆ ಪರಿಹಾರ ಹಣ ಸಂದಾಯವನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಬಹುದು. ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದೇ ರೀತಿಯಾದ ಎಲ್ಲ ರೈತ ಬಾಂಧವರಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನಷ್ಟು ಹಲವಾರು ವಿಡಿಯೋಗಳನ್ನು, ಬಹಳ ಉಪಯುಕ್ತ ಪರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ಉತ್ತೇಜಿಸುತ್ತದೆ. ಧನ್ಯವಾದಗಳು.